ಸರ್, ಈಗ ನಿಮ್ಮ ಹೆಸರು ಬೆಳಗಾವಿ ಕೇಳಿ ಬರ್ತಾ ಇದೆ, ಅದ್ರ ಸಂಬಂಧಪಟ್ಟಂಗೆ ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ, ಮತ್ತು ವರಿಷ್ಠರು ಏನು ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರ ನಿಲ್ಬೇಕಂತೂ ಅವ್ರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು, ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾ ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡ್ರಿ ಲೋಕಸಭೆಗೆ ಅಂತಂದ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ, ಅವ್ರು ಬಿಟ್ಟಂತ. ನೀವೇ ಹೇಳಿದ್ರಿ, ಈಗ ಹೈಕಮಾಂಡ್ ಏನಾದ್ರು ತೀರ್ಮಾನವನ್ನು ಕೊಟ್ಟಿದ್ದೆ ಆದ್ರೆ ನಾನು ಹೋಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ನೀವು ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು 6 ತಿಂಗಳ ಅದರಲ್ಲಿ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಪರಿಸ್ಥಿತಿ ಇರುತ್ತೆ, ನಿಮಗೂ ಗೊತ್ತದು. ಈಗ ಇರುವಂತದ್ದು ಕೇವಲ 2 ರಿಂದ 3 ತಿಂಗಳು ಮಾತ್ರ ಕಾಲಾವಕಾಶ, 2 ತಿಂಗಳು 3 ತಿಂಗಳು ಇಲ್ಲ. ಹಾಗಾಗಿ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀರಾ ಅಂತ ಒಂದು ಲಾಸ್ಟ್ ಮೂಮೆಂಟ್ ಸಿಕ್ಕರೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಬಹುಶಃ ಯಾವ ಕ್ಷೇತ್ರ ನಂಗೆ ಹೊಸದಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಲೀಡರ್ ಆಫ್ ಅಪೋಸಿಷನ್ ಆಗಿ 10 ವರ್ಷ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿಗೆ ಹೋಗಿದ್ದೇನೆ. ಕಾರ್ಯಕರ್ತರ ಜೊತೆ ನಿಕಟವಾದಂತ ಸಂಬಂಧ ಇದೆ, ಜನಸಾಮಾನ್ಯರ ಜೊತೆ ನಿಕಟವಾದಂತ ಸಂಬಂಧ ಇದೆ. ಮತ್ತು ಆ ಭಾಗದ ಕೆಲವೊಂದು ಇಶ್ಯೂಸ್ ಏನಿದಾವೆ, ರೈಲ್ವೆ ಜೋನಲ್ ಆಫೀಸು, ಅದಕ್ಕಾಗಿ ಹೋರಾಟ ಮಾಡಿದೆ, ಹೈಕೋರ್ಟ್ ಬೆಂಚ್ ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಕಳಸಾ ಬಂಡೂರಿ ಮಾದಾಯಿ ವಿಚಾರದಲ್ಲಿ ಅದರಲ್ಲಿ ಹೋರಾಟದಲ್ಲಿ ಧುಮುಕಿದಂತದ್ದು ಇರ್ಬೋದು, ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಸ್ಪಂದನೆ ಮಾಡ್ಕೊಂತಿದ್ದೇನೆ. ಹೀಗಾಗಿ ಇವತ್ತು ಚಿರಪರಿಚಿತ ಎಲ್ಲಾ ನಾಗರಿಕರು ಚಿರಪರಿಚಿತವಂತ ಒಂದು ವೈಯಕ್ತಿಕವಾದಂತ ನಂದು ನೆಲೆ ಇರುವುದರಿಂದ ಇವತ್ತು ಇದಕ್ಕೆ ಪ್ರಿಪರೇಷನ್ ಅನ್ನುವಂಥದ್ದು ಬೇಕಾಗಿ ಎಲೆಕ್ಷನ್ ಜನರ ಜೊತೆ ಯಾವ ರೀತಿ ಸಂಬಂಧ ಇರ್ತದೆ, ದಿನನಿತ್ಯದ ಅವರ ಸಮಸ್ಯೆಗಳಿಗೆ ಏನು ಸ್ಪಂದನೆ ಮಾಡ್ತೀವಿ, ದಟ್ ಈಸ್ ಓಕೆ. ಬಹಳಷ್ಟು ಮರಾಠ ವೋಟ್ಸ್ಗಳಿದಾವೆ, ಅದ್ರ ಜೊತೆಗೆ ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ಬೆಳಗಾವಿ ನೀವು ಬೆಳಗಾವಿ ಅಂತ ಅನ್ಬಹುದು, ಆದ್ರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ಸರ್, ಈಗ ನಿಮ್ಮ ಹೆಸರು ಬೆಳಗಾವಿ ಕೇಳಿ ಬರ್ತಾ ಇದೆ, ಅದ್ರ ಸಂಬಂಧಪಟ್ಟಂಗೆ ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ, ಮತ್ತು ವರಿಷ್ಠರು ಏನು ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರ ನಿಲ್ಬೇಕಂತೂ ಅವ್ರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು, ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾ ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡ್ರಿ ಲೋಕಸಭೆಗೆ ಅಂತಂದ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ, ಅವ್ರು ಬಿಟ್ಟಂತ. ನೀವೇ ಹೇಳಿದ್ರಿ, ಈಗ ಹೈಕಮಾಂಡ್ ಏನಾದ್ರು ತೀರ್ಮಾನವನ್ನು ಕೊಟ್ಟಿದ್ದೆ ಆದ್ರೆ ನಾನು ಹೋಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ನೀವು ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು 6 ತಿಂಗಳ ಅದರಲ್ಲಿ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಪರಿಸ್ಥಿತಿ ಇರುತ್ತೆ, ನಿಮಗೂ ಗೊತ್ತದು. ಈಗ ಇರುವಂತದ್ದು ಕೇವಲ 2 ರಿಂದ 3 ತಿಂಗಳು ಮಾತ್ರ ಕಾಲಾವಕಾಶ, 2 ತಿಂಗಳು 3 ತಿಂಗಳು ಇಲ್ಲ. ಹಾಗಾಗಿ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀರಾ ಅಂತ ಒಂದು ಲಾಸ್ಟ್ ಮೂಮೆಂಟ್ ಸಿಕ್ಕರೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಬಹುಶಃ ಯಾವ ಕ್ಷೇತ್ರ ನಂಗೆ ಹೊಸದಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಲೀಡರ್ ಆಫ್ ಅಪೋಸಿಷನ್ ಆಗಿ 10 ವರ್ಷ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿಗೆ ಹೋಗಿದ್ದೇನೆ. ಕಾರ್ಯಕರ್ತರ ಜೊತೆ ನಿಕಟವಾದಂತ ಸಂಬಂಧ ಇದೆ, ಜನಸಾಮಾನ್ಯರ ಜೊತೆ ನಿಕಟವಾದಂತ ಸಂಬಂಧ ಇದೆ. ಮತ್ತು ಆ ಭಾಗದ ಕೆಲವೊಂದು ಇಶ್ಯೂಸ್ ಏನಿದಾವೆ, ರೈಲ್ವೆ ಜೋನಲ್ ಆಫೀಸು, ಅದಕ್ಕಾಗಿ ಹೋರಾಟ ಮಾಡಿದೆ, ಹೈಕೋರ್ಟ್ ಬೆಂಚ್ ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಕಳಸಾ ಬಂಡೂರಿ ಮಾದಾಯಿ ವಿಚಾರದಲ್ಲಿ ಅದರಲ್ಲಿ ಹೋರಾಟದಲ್ಲಿ ಧುಮುಕಿದಂತದ್ದು ಇರ್ಬೋದು, ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಸ್ಪಂದನೆ ಮಾಡ್ಕೊಂತಿದ್ದೇನೆ. ಹೀಗಾಗಿ ಇವತ್ತು ಚಿರಪರಿಚಿತ ಎಲ್ಲಾ ನಾಗರಿಕರು ಚಿರಪರಿಚಿತವಂತ ಒಂದು ವೈಯಕ್ತಿಕವಾದಂತ ನಂದು ನೆಲೆ ಇರುವುದರಿಂದ ಇವತ್ತು ಇದಕ್ಕೆ ಪ್ರಿಪರೇಷನ್ ಅನ್ನುವಂಥದ್ದು ಬೇಕಾಗಿ ಎಲೆಕ್ಷನ್ ಜನರ ಜೊತೆ ಯಾವ ರೀತಿ ಸಂಬಂಧ ಇರ್ತದೆ, ದಿನನಿತ್ಯದ ಅವರ ಸಮಸ್ಯೆಗಳಿಗೆ ಏನು ಸ್ಪಂದನೆ ಮಾಡ್ತೀವಿ, ದಟ್ ಈಸ್ ಓಕೆ. ಬಹಳಷ್ಟು ಮರಾಠ ವೋಟ್ಸ್ಗಳಿದಾವೆ, ಅದ್ರ ಜೊತೆಗೆ ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ಬೆಳಗಾವಿ ನೀವು ಬೆಳಗಾವಿ ಅಂತ ಅನ್ಬಹುದು, ಆದ್ರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.